ಗಂಗಮ್ಮ, ಆ ಮೂಲೆ ಸ್ವಲ್ಪ ಒತ್ಬಿಟ್ಟು ಗುಡ್ಸಮ್ಮ. ಒತ್ಬಿಟ್ಟೆ ಗುಡಿಸ್ತಿದ್ನಲ್ಲಕ್ಕ, ಇನ್ನೆಷ್ಟು ಒತ್ಕೊಂಡ್ ಗುಡಿಸ್ಲಿ? ನಾಳೆ ನಂಗೆ ಕೆಲ್ಸಕ್ ಬರಕ್ ಆಗ್ತಿಲ್ಲ. ಯಾಕ ಗಂಗಮ್ಮ, ಮೊನ್ನೆ ತಾನೇ ರಜಾ ತಗೊಂಡಿದ್ಯಾ, ಮತ್ತೆ ಈಗ ತಿರ್ಗಾ ರಜಾ ಕೊಡೋ ಅಂದ್ರೆ? ಜಮೀನ್ದು ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಅಕ್ಕ, ಅದಕ್ಕೆ ಹೋಯ್ತಿದೀನಿ. ಮೊನ್ನೆ ಜಾತ್ರೆ ಅಂತ ರಜಾ ಹಾಕ್ದೆ, ಅದಕ್ಕಿಂತ ಮುಂಚೆ ಯಾವ್ದೋ ಸಾವಂತ ರಜಾ ಹಾಕ್ದೆ, ಈಗ ತಿರ್ಗಾ ನಾಳೆ ರಜಾ ಹಾಕ್ತಿದ್ಯಾ. ಓ ಏನಕ್ಕೋ ನೀವು ಹಿಂಗ್ ಮಾತಾಡ್ತಿದ್ದೀರಾ? ನಾನ್ ಮೂರೇ ಸಲ ರಜಾ ತಗೊಂಡಿದ್ದೀನಿ ಇಲ್ಲಿವರೆಗೂ. ನಾವು ಸಂಬಳದ ಬಗ್ಗೆ ಮಾತಾಡ್ಬೇಕಾದ್ರೆ ನೀ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳಿದ್ದೆ? ನಾನ್ ಒಂದಿನಾನು ರಜಾ ಹಾಕಲ್ಲ ಅಂತ ಹೇಳಿದೆ ತಾನೆ? ಅದೇ ನಾನು ಹೇಳ್ತಾ ಇರೋದು. ಮತ್ತೆ ಬೇರೆಯವರೆಲ್ಲ ಎಷ್ಟು ರಜಾ ಹಾಕ್ತಾರೆ ಗೊತ್ತಾ? ಅದೇ ಲಾಸ್ಟ್ ಗಂಗಮ್ಮ, ಇನ್ನು ರಜಾ ಹಾಕ್ಬೇಡ. ಈ ಮನೇಲಿ ಒಂದು ಲೋಟ ಕೂಡ ಈ ಕಡೆಯಿಂದ ಆ ಕಡೆ ಯಾರು ಎತ್ತಿಡಲ್ಲ. ನಿಮ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಅಯ್ಯೋ ಏನು ಅರ್ಜೆಂಟ್ ಇದೆ ಅಂತೆ ಅಕ್ಕ, ನಾನು ಹೋಗ್ಲೇಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ನಾದ್ ನಿಂದಾಳಲ್ಲ ಅವಳು, ಆ ಜಮೀನನ್ನ ನುಂಗಿ ನೀರ್ ಕುಡ್ದು ಬಿಡ್ತಾಳೆ ಅಷ್ಟೇ. ಹೋದೇವಿ ನೋಡು, ರೀಲ್ಸ್ ಮಾಡ್ಕೊಂಡು ಯಾವಾಗೂ ಬಿದ್ದಿರ್ತಾಳ. ಅವಳಿಗೆ ಏನು ಬೇಡ, ರೀಲ್ಸ್ ಒಂದಿದ್ರೆ ಸಾಕು, ಅವಳಿಗೆ ಹೊಟ್ಟೆ ತುಂಬತ್ತೆ. ಓಕೆ ಸರಿ, ನಾಳೆ ರಜಾ ತಗೋ. ಆದ್ರೆ ಆ ಕಿಟಕಿ, ಆ ಕಾಂಪೌಂಡ್ ಗೇಟು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗು. ಆಯ್ತು, ಮಾಡ್ಕೊಡ್ತೀನಿ ಬಿಡಿ. ನಾನು ಒಂದಿನ ರಜಾ ಹಾಕಿದ್ರೆ ನಾ ಕೆಲಸ ಮಾಡಿಸ್ತೀರ ನನ್ನ ಕೈಲಿ ನೀವು. ಸದ್ಯ ನಾನು ಜಗಳ ಮಾಡಿದ್ದಕ್ಕೆ ಕೆಲಸ ಬಿಡ್ತೀನಿ ಅಂತ ಹೇಳಲಿಲ್ಲ. ಸದ್ಯ ಒಂದಿನದ ಸಂಬಳ ಕತ್ತರಿಸ್ತೀನಿ ಅಂತ ಹೇಳಲಿಲ್ಲ ಅಕ್ಕ.